ಬಜರಂಗದಳ ನೇತೃತ್ವದಲ್ಲಿ 17ನೇ ಹನುಮ ಜಯಂತಿಯನ್ನ ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹುಳಿಯಾರಿನಲ್ಲಿ ಭರ್ಜರಿಯಾಗಿ ಆಚರಿಸಲಾಯಿತು. ವಿವಿಧ ಕಲಾ ತಂಡದೊಂದಿಗೆ ಹನುಮ ಜಯಂತಿ ಜರುಗಿತು. ಹಾಗೆ ಡಿಜೆ ಹಾಡಿಗೆ ಹನುಮನ ಭಕ್ತರು ಕುಣಿದು ಕುಪ್ಪಳಿಸಿದ್ರು. ಅದ್ಧೂರಿ ಹನುಮ ಜಯಂತಿಗೆ ದೇವಸ್ಥಾನದ ಆಡಳಿತ ಮಂಡಳಿ ಸಾಥ್ ಕೊಟ್ಟು ಹನುಮ ಜಯಂತಿ ಮೆರವಣಿಗೆಯಲ್ಲಿ ಸಾವಿರಾರು ಭಕ್ತರು ಭಾಗಿಯಾಗಿದ್ದರು. ಚಿಕ್ಕಮಗಳೂರಿನ ದತ್ತ ಜಯಂತಿಗೆ ಶಾಂತಿಯುತ ತೆರೆ ಬಿದ್ದಿದೆ. ಇಂದು ಇನಾಂ ದತ್ತಾತ್ರೇಯ ಪೀಠದಲ್ಲಿ ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಸಾವಿರಾರು ಮಾಲಾಧಾರಿಗಳು ಆಗಮಿಸಿದ್ರು. ಭಾರೀ ಚಳಿ ಮಂಜು ಇದ್ರು. ನಿರೀಕ್ಷೆಗೂ ಮೀರಿಯೇ ಮಾಲಾಧಾರಿಗಳು ದತ್ತ ಪಾದುಕೆ ದರ್ಶನ ಪಡೆದ್ರು. ಆದರೆ ಬಂದಂತಹ ಸಾವಿರಾರು ದತ್ತ ಭಕ್ತರ ಒಕ್ಕೋರಲ ಕೂಗು ಒಂದೇ ಆಗಿತ್ತು. ದತ್ತಪೀಠ ಸಂಪೂರ್ಣ ಹಿಂದೂಗಳ ಪೀಠ. ದತ್ತಪೀಠ ಹಿಂದೂಗಳಿಗೆ ಸೇರಬೇಕು. ನಾವು ದತ್ತಪೀಠವನ್ನ ಪಡೆದೇ ತೀರ್ತೀವಿ ಅಂತ ಘೋಷಣೆ ಕೂಗಿದ್ರು. ಕಾಂಗ್ರೆಸ್ ವಿರುದ್ಧ ಚಿಕ್ಕಬಳ್ಳಾಪುರದಲ್ಲಿ ಎತ್ತಿನ ಗಾಡಿಗಳ ಮೂಲಕ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಕಾಂಗ್ರೆಸ್ ರೈತ ವಿರೋಧಿ ಧೋರಣೆ ಖಂಡಿಸಿ ಬಿಜೆಪಿ ಕಾರ್ಯಕರ್ತರು ಚಳವಳಿ ಹಮ್ಮಿಕೊಂಡಿದ್ರು. ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡ ನೇತೃತ್ವದಲ್ಲಿ ಶಿಡ್ಲಘಟ್ಟ ನಗರದ ಪ್ರಮುಖ ರಸ್ತೆಗಳಲ್ಲಿ ಎತ್ತಿನ ಬಂಡಿ ಮೂಲಕ ವಿನೂತನ ಪ್ರತಿಭಟನೆ ನಡೆಸಲಾಯಿತು. ಸರ್ಕಾರದಿಂದ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಕೆಐಡಿಬಿ ವಿಚಾರದಲ್ಲಿ ರೈತರಿಗೆ ಕಾಂಗ್ರೆಸ್ ಮೋಸ ಮಾಡ್ತಾ ಇದೆ ಅಂತ ಕಿಡಿಕಾರಿದರು. ಕರಗಾಂವ ಏತ ನೀರಾವರಿ ಯೋಜನೆಗೆ ಆಗ್ರಹಿಸಿ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನೂರಾರು ರೈತರು ಪ್ರತಿಭಟನೆ ನಡೆಸಿದರು. 14 ಗ್ರಾಮಗಳಿಗೆ ನೀರಾವರಿ ಕಲ್ಪಿಸುವ ಯೋಜನೆ ಇದಾಗಿದ್ದು, ಪ್ರತಿಭಟನೆಗೆ ಕೆರೆ ಕೊಟ್ಟ ಬೆನ್ನಲ್ಲೇ ಇಲ್ಲಿನ ಜನಪ್ರತಿನಿಧಿಗಳು ಭೂಮಿ ಪೂಜೆಗೆ ಮುಂದಾದರು. ಸಂಘದ ಕಾರ್ಯದರ್ಶಿಗಳಾಗಿರುವಂತಹ ರಮೇಶಣ್ಣ ಹಿತ್ತಲ್ಮಣಿ ಇವರನ್ನು ಕೂಡ ಈ ವೇದಿಕೆಗೆ ಸ್ವಾಗತಿಸುತ್ತೇನೆ. ಬೆಳಕೂರು ಗ್ರಾಮದ ಹಿರಿಯರಾಗಿರುವಂತಹ ಬಸವರಾಜ್ ಪಶ್ಚಾಪುರಿ ಇವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಕಳಪೆ ಕಾಮಗಾರಿ ವಿರುದ್ಧ ಕಲಬುರಗಿಯಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿದ್ದಾರೆ. ಆಳಂದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ನೇತೃತ್ವದಲ್ಲಿ ಕಲಬುರಗಿಯ ಕೆಕೆಆರ್ಡಿಬಿ ಕಚೇರಿ ಮುಂಭಾಗ ಹೋರಾಟ ನಡೆಸಲಾಯಿತು. ಆಳಂದ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಕೆಕೆಆರ್ಡಿಬಿಯಿಂದ ಕಾಮಗಾರಿಗಳು ಕೈಗೊಂಡಿದ್ರು. ಕಳಪೆ ಕಾಮಗಾರಿ ಮಾಡಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳು ಬಿಲ್ ಪಡೆದಿದ್ದಾರೆ. ಇದರಿಂದಾಗಿ ಕಳಪೆ ಕಾಮಗಾರಿ ಮಾಡಿದ ಗುತ್ತಿಗೆದಾರರ ಕಪ್ಪು ಪಟ್ಟಿಗೆ ಸೇರಿಸಲು ಆಗ್ರಹಿಸಿದ್ದು ಅಧಿಕಾರಿಗಳ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ. ಬಸ್ಗಳು ಬಸ್ ನಿಲ್ದಾಣದಲ್ಲಿ ನಿಲ್ಲದೆ ಹಾಗೆ ಹೋಗ್ತಾ ಇದ್ದು, ಇದರಿಂದ ಪ್ರಯಾಣಿಕರಿಗೆ ತೊಂದರೆಯಾಗ್ತಾ ಇದೆ ಅಂತ ಟಾಟಾ ಏಸ್ ಏರಿ ಬಸ್ ನಿಲ್ದಾಣಕ್ಕೆ ಮಹಿಳೆಯರು ಆಗಮಿಸಿದ್ರು. ಧಾರವಾಡದ ಗಣೇಶ್ ನಗರ, ಹೊಯ್ಸಳ ನಗರ, ರವೀಂದ್ರ ನಗರ, ಬೇಂದ್ರೆ ನಗರದ ಹೆಣ್ಣು ಮಕ್ಕಳು ಟಾಟಾ ಏಸ್ ವಾಹನದ ಮೂಲಕ ಧಾರವಾಡದ ಬಸ್ ನಿಲ್ದಾಣಕ್ಕೆ ಬಂದು ಸಾರಿಗೆ ಸಂಸ್ಥೆ ಸಿಬ್ಬಂದಿಗೆ ಮನವಿ ಸಲ್ಲಿಸಿದರು. ಗಣೇಶ್ ನಗರದ ಬಳಿ ರೈಲ್ವೆ ಬ್ರಿಡ್ಜ್ ನಿರ್ಮಾಣವಾದಾಗಿನಿಂದ ಮನಸೂರು, ಸಲಕ್ಕಿನಕೊಪ್ಪ, ಬಾಡ ಸೇರಿದಂತೆ ಇತ್ಯಾದಿ ಗ್ರಾಮಗಳಿಗೆ ಹೋಗುವ ಬಸ್ಗಳು ರೈಲ್ವೆ ಬ್ರಿಡ್ಜ್ನ ಅಂಡರ್ ಪಾಸ್ ಮೂಲಕ ಹಾದು ಹೋಗ್ತಾ ಇದೆ. ಆ ಬ್ರಿಡ್ಜ್ ದಾಟಿ ಮುಂದೆ ಬಸ್ ನಿಲ್ಲಿಸಬೇಕು. ಆದರೆ ಚಾಲಕರು ತಮ್ಮ ಬಸ್ ನಿಲ್ಲಿಸದೆ ಮುಂದೆ ಸಾಗ್ತಾ ಇದ್ದಾರೆ. ಇದರಿಂದ ಪ್ರಯಾಣಿಕರಿಗೆ ತೊಂದರೆ ಆಗ್ತಾ ಇದೆ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಇಮ್ಮಡಿ ಪುಲಕೇಶಿ ಪುತ್ಥಳಿ ಪ್ರತಿಷ್ಠಾಪನೆಗೆ ಒತ್ತಾಯಿಸಿ ಬಾಗಲಕೋಟೆಯಲ್ಲಿ ಕರವೇ ಪ್ರತಿಭಟನೆ ನಡೆಸಿದ್ದಾರೆ. ಶಿವರಾಮೇಗೌಡರ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರೊಟೆಸ್ಟ್ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಎಲ್ಲಾ ನಗರಗಳಲ್ಲಿ ಪುಲಕೇಶಿ ಪುತ್ಥಳಿ ಸ್ಥಾಪನೆಗೆ ಒತ್ತಾಯಿಸಿದ್ದು ಇಮ್ಮಡಿ ಪುಲಕೇಶಿ ಹೆಸರಿಡುವಂತೆ ಆಗ್ರಹಿಸಿದ್ದಾರೆ. ಬಳಿಕ ಡಿಸಿ ಕಚೇರಿ ಮುಂದೆ ಹೋರಾಟ ನಡೆಸಿ ಸರ್ಕಾರಕ್ಕೆ ಮನವಿ ಮಾಡಿದರು.
ಬಂಡೀಪುರ ನಾಗರಹೊಳೆಯಲ್ಲಿ ಸಫಾರಿ ಬಂದ್ ಮಾಡಿದ ವಿಚಾರಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಮಾತನಾಡಿದ ಅವರು, ಸದ್ಯಕ್ಕೆ ಸಫಾರಿ ನಿಲ್ಲಿಸಿದ ಮೇಲೆ ಮಾನವ ಕಾಡು ಪ್ರಾಣಿ ಸಂಘರ್ಷ ಕಡಿಮೆಯಾಗಿರೋದು ನಿಜ. ಸಫಾರಿ ಆರಂಭಿಸಬಾರದು ಅಂತ ರೈತರ ಒತ್ತಾಯ ಇದೆ. ಇದರಿಂದ ಸಫಾರಿ ಮಾಡಬೇಕಾ ಬೇಡವಾ ಅನ್ನೋದು ಚರ್ಚಿಸಿ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳಿದರು. ಕೊಟ್ಟ ಎಲ್ಲ ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ. ಈ ವರ್ಷ ಅತಿವೃಷ್ಟಿಯಾಗಿ ಸುಮಾರು 1,69,000 ಹೆಕ್ಟೇರ್ ಬೆಳೆಯಲ್ಲಿ ಬೆಳೆದ ಬೆಳೆ ನಷ್ಟ ಆಗಿತ್ತು. ಅದಕ್ಕೆ SDRF, NDRF ನಿಯಮಾನುಸಾರ ಸುಮಾರು 140 ಕೋಟಿ ರೂಪಾಯಿ ಈಗಾಗಲೇ ರೈತರ ಖಾತೆಯಲ್ಲಿ ಆ ಹಣ ಜಮಾ ಆಗಿದೆ. ಸುಮಾರು 1,80,000 ರೈತರು. ರಾಜ್ಯ ಸರ್ಕಾರದ ಹೆಚ್ಚುವರಿಯಾಗಿ 8,500 ರೂಪಾಯಿ ಪ್ರತಿ ಹೆಕ್ಟೇರಿಯನ್ನು ನಾವು ಅದಕ್ಕೆ ಸೇರಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಇವತ್ತು ಘೋಷಣೆ ಮಾಡಿದರು. ಆ ಹಣನು ಮೊನ್ನಿನ ದಿವಸ 130 ಕೋಟಿ ರೂಪಾಯಿ ಆ ಅನುದಾನ ಬಿಡುಗಡೆ ಆಗಿದೆ. ಅದು ರೈತರ ಖಾತೆಯಲ್ಲಿ ಜಮಾ ಆಗಿದೆ. ಹೀಗಾಗಿ ಸುಮಾರು 270 ಕೋಟಿಯಲ್ಲಿ ಇವತ್ತು ನಿರ್ಮಾಣ ಹಂತದ ರಾಷ್ಟ್ರೀಯ ಹೆದ್ದಾರಿ ಟೋಲ್ನಲ್ಲಿ ಬೈಕ್ ಅಪಘಾತವಾಗಿ ಸವಾರ ಸಾವನ್ನಪ್ಪಿರುವ ಘಟನೆ ಯಾದಗಿರಿ ತಾಲೂಕಿನ ಯರಗೋಳ ಬಳಿ ನಡೆದಿದೆ. ನಿರ್ಮಾಣ ಹಂತದಲ್ಲಿರುವ ಟೋಲ್ ಒಳಗೆ ವಾಹನಗಳು ಬರಬಾರದೆಂದು ಮಣ್ಣು ಹಾಕಲಾಗಿತ್ತು. ಆದರೂ ಟೋಲ್ ಒಳಗೆ ಬಂದಿದ್ದ ಬೈಕ್ ಸವಾರ ಮಣ್ಣಿನ ದಿಬ್ಬೆಯನ್ನ ಹಾರಿ ಸ್ವಲ್ಪ ಮುಂದೆ ಬಿದ್ದಿದ್ದಾರೆ. ಪರಿಣಾಮ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಘಟನೆಯ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಅಕ್ರಮ ಸಂಬಂಧ ಹೊಂದಿದ ಮಹಿಳೆಯ ಮೋಜು ಮಸ್ತಿಗಾಗಿ ಕಿಡಿಗೇಡಿಗಳು ಕಳ್ಳತನಕ್ಕೆ ಇಳಿದಿದ್ದಾರೆ. ಕಲಬುರಗಿಯ ಓಂ ನಗರದ ಗೇಟ್ ಬಳಿ ಘಟನೆ ನಡೆದಿದೆ. ನವೆಂಬರ್ 22ರಂದು ಈ ಪ್ರಕರಣ ನಡೆದಿದ್ದು, ಮನೆ ಸೆಂಟ್ರಿಂಗ್ ಕೆಲಸದ ಇದೆ ಅಂತ ಸುನಿತಾ ರಾಠೋಡ್ ಎನ್ನುವ ಮಹಿಳೆಯನ್ನ ಆಟೋದಲ್ಲಿ ಕರೆದುಕೊಂಡು ಬಂದಿದ್ದ ಕಲ್ಲಪ್ಪ ಪೂಜಾರಿ ಮತ್ತು ಸಂತೋಷ್ ಮಹಿಳೆಯ ಬಳಿಯಿದ್ದ 3 ಗ್ರಾಂ ಚಿನ್ನ ಕಸಿದು ಪರಾರಿಯಾಗಿದ್ರು. ಸಿಸಿಟಿವಿ ದೃಶ್ಯ ಆಧರಿಸಿ ಖದೀಮರನ್ನ ಕಲಬುರಗಿ ವಿಶ್ವವಿದ್ಯಾಲಯ ಠಾಣೆಯ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಬಂಧಿತರಿಂದ ಬರೋಬ್ಬರಿ 7.62 ಲಕ್ಷ ಮೌಲ್ಯದ 61 ಗ್ರಾಂ ಚಿನ್ನಾಭರಣ ಜಪ್ತಿ ಮಾಡಲಾಗಿದೆ.